ಪೊಲೀಸ್ ಠಾಣೆಯ ವ್ಯಾಪ್ತಿಯ ಮೊಳಕಾಲ್ಮೂರು ಟೌನ್ ಮತ್ತು ಕೊಂಡಹಳ್ಳಿ ಗ್ರಾಮದಲ್ಲಿ 1997ನೇ ಸಾಲಿನಲ್ಲಿ ಆರೋಪಿ ಮನು ಮಾರುತಿ ತಂದೆ ಅಂಜಿನಪ್ಪ ತಿಲಕನಗರ ಮೊಳಕಾಲ್ಮೂರು ಈತನು ಇತರೆ ಆರೋಪಿತರೊಂದಿಗೆ ಸೇರಿ ಕಳ್ಳತನ ಮಾಡಿದ್ದು. ಈ ಬಗ್ಗೆ ಮೊಳಕಾಲ್ಮೂರು ಸಿಜೆ ಅಂಡ್ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ 9 ಪ್ರಕರಣಗಳಲ್ಲಿ ವಿಚಾರಣೆ ನಡೆಯುತ್ತಿರುವಾಗ ಆರೋಪಿಯು ನ್ಯಾಯಾಲಯಕ್ಕೆ ವಿಚಾರಣೆಗೆ ಹಾಜರಾಗದೆ ಸುಮಾರು 28 ವರ್ಷಗಳಿಂದ ತಲೆಮಾರಿಸಿಕೊಂಡಿದ್ದು ನ್ಯಾಯಾಲಯವು ಆರೋಪಿಗೆ ವಾರೆಂಟ್ ಹೊರಡಿಸಿರುತ್ತದೆ. ಸದರಿ ಆರೋಪಿತನ ಪತ್ತೆಗಾಗಿ ಚಳ್ಳಕೆರೆ ಪೊಲೀಸ್ ಡಿವೈಎಸ್ಪಿ ಬಿಟಿ ರಾಜಣ್ಣನವರು ಮತ್ತು ಮೊಳಕಾಲ್ಮೂರು ಪೊಲೀಸ್ ವೃತ್ತ ನಿರೀಕ್ಷಕರಾದ ವಸಂತ್ ಇವರ ಮಾರ್ಗದರ್ಶನದಲ್ಲಿ ಪಿಎಸ್ಐ ಗಳಾದ ಈರೇಶ್ ಮತ್ತು ಪಾಂಡುರಂಗ ಜಿ ಮತ್ತು ಸಿಬ್ಬಂದಿಯವರಾದ ವೀರಣ್ಣ ಪಿಸಿ ಖಾದರ್ ಬಾಷಾ ಗೋವಿಂದರವರನ್ನ ಒಳಗೊಂಡ ತಂಡವನ್ನ ರಚಿಸಿದ್ದು, ಸದರಿ ತಂಡ ಅಧಿಕಾರಿ ಮತ್ತು ಸಿಬ್ಬಂದಿಯವರು ಮೇಲ್ಕಂಡ ಆರೋಪಿತನ ಬಗ್ಗೆ ತಾಂತ್ರಿಕ ಸಿಬ್ಬಂದಿಯವರಿಂದ ಹಾಗೂ ಎಲ್ಲ ಆಯಾಮಗಳಿಂದಲೂ ಮಾಹಿತಿ ಪಡೆದು ಸದರಿ ಆರೋಪಿತನು ಮಡಿಕೇರಿ ಟೌನ್ನಲ್ಲಿ ವಾಸ ಇರುವ ಬಗ್ಗೆ ಖಚಿತ ಮಾಹಿತಿ ಪಡೆದು ಮಡಿಕೇರಿಗೆ ಹೋಗಿ ಸದರಿ ಆರೋಪಿ ಮಾರುತಿ ತಂದೆ ಅಂಜಿನಪ್ಪ 54 ವರ್ಷ ತಿಲಕ್ ನಗರ ಮೊಳಕಾಲ್ಮೂರು ಟೌನ್ ಹಾಲಿ ವಾಸ ಮಡಿಕೇರಿ ಈತನನ್ನ ಪತ್ತೆ ಮಾಡಿ ವಶಕ್ಕೆ ಪಡೆದು ಮೊಳಕಾಲ್ಮೂರು ಘನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಈ ದಿನಾಂಕ 2/5/2025 ಆರೋಪಿತನನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುತ್ತಾರೆ. ಆರೋಪಿತನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿರುವುದರಿಂದ ರಂಜಿತ್ ಕುಮಾರ್ ಬಂಡಾರು ಪೊಲೀಸ್ ಅಧೀಕ್ಷಕರು ಚಿತ್ರದುರ್ಗ ಜಿಲ್ಲೆ ಇವರು ಈ ಪ್ರಶಂಸಿಸಿ ಉತ್ತಮ ಕಾರ್ಯವನ್ನ ಶ್ಲಾಘಿಸಿದ್ದಾರೆ.